ಇನ್ನು ಸೀರಿಯಲ್ನಲ್ಲಿ ವಿಠಲರಾವ್ ಪಾತ್ರ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಹಾಗೂ ತುಂಬಾ ಮೆಚ್ಚುಗೆ ಪಾತ್ರ ಅಂತಲೂ ಕೂಡ ಹೇಳ್ಬೋದು. ತುಂಬ ಅಚ್ಚುಮೆಚ್ಚಿನ ಪಾತ್ರ ಆದಂಥ ವಿಠಲರಾವ್ ಪಾತ್ರ ಇದೀಗ ಕೈದಾಯಿತು, ಇನ್ನು ನೆನಪಾಗಿ ಮಾತು ಉಳಿದಿದ್ದಾರೆ. ನೀವು ಗಮನಿಸಬಹುದು, ರವಿಶಂಕರ್ ಅವರು ಯಾವ ಸಿನಿಮಾಗಳು ಕೂಡ ಕಾಣಿಸ್ಕೊಳ್ಳಿಲ್ಲ. 90ರ ದಶಕದಲ್ಲಿ ಸೀರಿಯಲ್ ಬಂದಂಥ ಮಕ್ಕಳಿಗೆ ಗೊತ್ತಿರುತ್ತೆ, ತುಂಬಾ ಅದ್ಭುತವಾಗಿ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿತ್ತು. ಆವತ್ತಿನ ಕಾಲದಲ್ಲಿ ಇವತ್ತಿನ KGF ಯಶ್ ಕೂಡ ಆವತ್ತಿನ ಸೀರಿಯಲ್ನಲ್ಲಿ ಸಾಕಷ್ಟು ಎಪಿಸೋಡ್ಗಳಲ್ಲಿ ಅಭಿನಯಿಸಿದರು. ಒಂದು ಸಣ್ಣ ಪಾತ್ರದ ಮೂಲಕ ಅವರು ಅಭಿನಯಿಸಿದರು. ತದನಂತರ ದಂಡ ಕೋಕಲ ಸೇರಿ ಅವರು ಹೋದರು. ಸದ್ಯ ಪಯಣ ಸಿನಿಮಾಗೆ ಬೆಳ್ಳಿತೆರೆಗೆ ಕಾಲಿಟ್ಟಂಥ ವಿಠಲರಾವ್ ಅವರು ಇವತ್ತು ಕೂಡ ಅದನ್ನು ನೆನಪಿಸ್ಕೊಂಡು ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ. ನಾನು ಬೆಳ್ಳಿತೆರೆಯಲ್ಲಿ ಮಿಂಚಬೇಕು ಅಂತ ಸಾಕಷ್ಟು ಕನಸುಗಳು ಇಟ್ಕೊಂಡು ಬಂದೆ, ಆದರೆ ಅದರಲ್ಲಿ ನಾನು ಯಶಸ್ಸು ಆಗಲಿಲ್ಲ. ಈ ಕಡೆ ಸೀರಿಯಲ್ನಲ್ಲೂ ಕೂಡ ನಾನು ಬಿಟ್ಟು ಬಂದೆ. ಸಾಕಷ್ಟು ಹೆಸರು ಕೊಟ್ಟಂಥ ಸೀರಿಯಲಲ್ಲಿ ಇವತ್ತಿಗೂ ಕೂಡ ಮನೆ ಮಾತಾಗಿರುತ್ತೆ. ಸೀರಿಯಲ್ನಲ್ಲಿ ಅಂಥ ದೊಡ್ಡ ಸೀರಿಯಲ್ನಲ್ಲಿ ನಾನು ಬೆಳ್ಳಿತೆರೆಯಲ್ಲಿ ಮಿಂಚಬೇಕು ಅಂತ ಕನಸುಗಳನ್ನು ಹೊತ್ಕೊಂಡು 1000 ಎಪಿಸೋಡ್ ಮುಗಿತಿದ್ದಾಗೆ ನಾನು ಹೊರಡ್ತೀನಿ ಅಂತ ಹೇಳಿ ಶುರು ಮಾಡಿ 2000 ಎಪಿಸೋಡ್ಗೆ ವಾಪಸ್ ಬಂದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮನಸ್ಸುಗಳು ಕೂಡ ಆಗಿತ್ತು. ಇವತ್ತು ಅಂದ್ಕೊಳ್ತೀನಿ, ಯಾಕಾರ ಸೀರಿಯಲ್ ಬಿಟ್ಟನೋ, ಇನ್ನೊಂದಷ್ಟು ವರ್ಷಗಳು ಮಾಡಿ ಇನ್ನೊಂದಷ್ಟು ಇಷ್ಟ ಬರೋದಲ್ಲ ಅಂತ ಇವತ್ತಿಗೂ ಕೂಡ ನಾನು ನೆನಪಿಸ್ಕೊಂಡು ತುಂಬಾ ದುಃಖ ಪಡ್ತೀನಿ. ನಾನು ಬೆಳ್ಳಿತೆರೆಗೆ ಮೀಚ್ತೀನಿ ಅಂತ ಕನಸುಗಳನ್ನ ಹೊತ್ಕೊಂಡು ಎಲ್ಲದೂ ಕೂಡ ಸರ್ವನಾಶ ಮಾಡಿಕೊಂಡೆ ಅಂತೇಳಿ ಬೇಸರ.